ಏನವರು ಕಾರ್ಣಿಕ ಅವರು ನುಡಿದಿದ್ದಾರೆ ಅದನ್ನೇ ಭಕ್ತರು ಅವರು ಅನಲೈಸ್ ಮಾಡಲಿ ಅಂತ. ಯಾಕಂದರೆ ನಾವು ಒಬ್ಬೊಬ್ರು ಒಂಥರ ಅನಲೈಸ್ ಮಾಡ್ತಿದ್ದಾರೆ. ಸೊ ನನಗೆ ತಿಳಿದಂಗೆ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ದಂಗಿದೆ. ಸೊ ಎಲ್ಲ ವಿಶ್ಲೇಷಣೆ ಯಾಕೆ ಮಾಡಲಿಲ್ಲ ಮೇಡಮ್? ಇಲ್ಲ, ಹೌದು ಆದೇಶ ಮಾಡಿದ್ದೆ. ಲಾಸ್ಟ್ ಟೈಮು ಏನೇನೋ ಕಾಂಟ್ರವರ್ಸಿ ಆಗಿತ್ತು, ಅವ್ರು ಹೇಳಿದ್ದು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ರು. ಸೊ ಹಾಗಾಗಬಾರ್ದು ಅನ್ನೋದಕ್ಕೆ ನಾವು ಭಕ್ತರಿಗೆ ಬಿಟ್ಟಿದ್ದೀವಿ, ಅವರೇ ಅನಲೈಸ್ ಮಾಡ್ಕೊಂಡು. ನಾವು ಕಡಿವಾಣ ಹಾಕಿಲ್ಲ, ನಾವೆಲ್ಲ ಚರ್ಚೆ ಮಾಡಿ ಆಮೇಲೆ ನೀವು ಹೇಳಿ ಅಂತ ಹೇಳಿದೀವಿ. ಯಾಕಂದ್ರೆ ಎಲ್ಲಾನು ಒಂದೊಂಥರ ಹೇಳೋದು ಬೇಡ, ನೀವು ಕುತ್ಕೊಂಡು ಚರ್ಚೆ ಮಾಡಿ ಆಮೇಲೆ ಹೇಳಿ, ಒಂದೇ ಹೇಳಬೇಕು. ಅದು ಬಿಟ್ಬಿಟ್ಟು ಬೇರೆ ಬೇರೆ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಡಬಾರ್ದು ಅನ್ನೋದು ಒಂದೇ ಉದ್ದೇಶ. ಅವ್ರು ನಾವು ಮಾತಾಡ್ತೀವಿ ಅವ್ರ ಜೊತೆ, ಈಗ ಮಾತಾಡಿ ಇದು ಮಾಡ್ತೀವಿ. ಇಲ್ಲ ನಾವು ತಿಳಿಸ್ತೀವಿ ಅವ್ರಿಗೆ, ಏನು ಕುತ್ಕೊಂಡು ಮಾತಾಡಿದ್ಮೇಲೆ ನಾವು ಹೇಳ್ತೀವಿ. ಒಂದು ನಂಬಿಕೆ ಇರುತ್ತೆ ಆಗಿನ ವಾಣಿ ಬಗ್ಗೆ ಹಾಗೆ ವಿಶ್ಲೇಷಣೆ ಆಗ್ಬೇಕು ಅನ್ನೋದು. ಜಿಲ್ಲಾಡಳಿತ ಇಷ್ಟೊಂದು ರಿಸ್ಟ್ರಿಕ್ಷನ್ ಹಾಕಿದ್ರೆ ಭಕ್ತರಿಗೆ ಅದು ಘಾಸಿ ಆಗಲ್ವಾ? ಇಲ್ಲ, ಬೇರೆ ಭಕ್ತರಿಗೂ ಘಾಸಿ ಆಗಿದೆ, ಬೇರೆ ಬೇರೆ ತರ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ. ಹಾಗಾಗಿ ಯಾರಿಗೂ ಘಾಸಿ ಆಗಬಾರ್ದು ಅನ್ನೋದೊಂದೇ ಉದ್ದೇಶ. ಅಲ್ಲ, ಧರ್ಮದರ್ಶಿಗಳು ಇರೋದೇ ವಿಶ್ಲೇಷಣೆ ಮಾಡಕ್ ಮೇಡಮ್, ಅವ್ರಿಗೆ ಮಾಡಬಾರ್ದು ಅಂತ ಆದೇಶ ಹೊರಡಿಸಿದ್ರೆ ಈಗ ಭಕ್ತರ ಭಾವನೆಗಳಿಗೆ ಧಕ್ಕೆ. ಈಗ ನೋಡಿ, ನಮಗೆ ಬಹಳಷ್ಟು ಕಂಪ್ಲೇಂಟ್ ಬಂದಿತ್ತು ಹಿಂದೆ, ಏನೇನೋ ಬೇರೆ ಬೇರೆ ತರ ವಿಶ್ಲೇಷಣೆ ಆಗಿದೆ, ಆ ಥರ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಹೇಳಿದೀವಿ. ಈಗ ಕುತ್ಕೊಂಡು ಚರ್ಚೆ ಮಾಡಿಬಿಟ್ಟು ಅವ್ರು ಏನು ಹೇಳಬೇಕು ಅನ್ನೋದನ್ನ ನಾವು ಹೇಳ್ತೀವಿ. ನಾವಂದ್ರೆ ನಾವಲ್ಲ, ಅವ್ರ ಜೊತೆ. ಮುನಿಸು ಹೋಗಿದ್ಯಾ ಮೇಡಮ್? ಯಾವ ಥರದ ಮುನಿಸು ಇಲ್ಲ. ಮುನಿಸು ಇದ್ದಿದ್ರೆ ಈ ಥರ ಇಷ್ಟು ದೊಡ್ಡದಾಗಿ ಆಗ್ತಾ ಇರಲಿಲ್ಲ.